ಸರ್ ನಮಸ್ತೆ, ನನ್ನ ಹೆಸರು ಪರಶುರಾಮ್ ಅಂತ ಹೇಳ್ಬಿಟ್ಟು ನಾನು 2022ರಿಂದ ಸರ್ ಶ್ರೀಮಂತ ಇದರಲ್ಲಿ ಫಾಲೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಟ್ರೇಡರ್ ಮಾಡಿ ಚೆನ್ನಾಗಿ ವೆಲ್ ಪ್ರಾಫಿಟಲ್ಲಿದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟೆ. ನಾನು ತುಂಬ 2020ರಿಂದ ಯಾವಾಗ ಓಪನ್ ಆಯ್ತು ಅವಾಗಲಿಂದ ನಾನು ಇದು ನೋಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ತುಂಬ 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 ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನಾನು ಇದೊಂದು ಬಿಟ್ಟರೆ ಯಾವುದೂ ನೋಡಲ್ಲ. ಯೂಟ್ಯೂಬ್ ತುಂಬ ಶ್ರೀಮಂತ ಬಿಟ್ಟರೆ ಯಾವುದೂ ನೋಡಲ್ಲ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಾನು ಶ್ರೀಮಂತ ಯೂಟ್ಯೂಬ್ ಚಾನಲ್ನ ಆಲ್ಮೋಸ್ಟ್ 4 ಇಯರ್ಸಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸೊ ಪ್ರಿಯರಾಮ್ ಸರ್ನ ನಾನು ಕಂಟಿನ್ಯೂಸ್ ಫಾಲೋ ಮಾಡ್ತಾಯಿದ್ದೀನಿ. ಪ್ಲಸ್ ಅವರು ಹೇಳುವಂಥ ಒಂದು ಕಾರ್ಡ್ಸ್ ಆಗಲಿ, ಅವರ ವಿಷನ್ನು ಮತ್ತು ಅವ್ರ ಇನ್ಪುಟ್ಸ್ಗಳು ಬೇಸ್ಡ್ ಆನ್ ದಟ್ ನಮ್ಮ ಒಂದು ಟ್ರೇಡಿಂಗ್ ಸ್ಟೈಲಲ್ಲಿ ತುಂಬಾ ಒಂದು ಎಫೆಕ್ಟಿವ್ ಆಗಿ ಒಂದು ಒಳ್ಳೆ ಪಾಸಿಟಿವ್ ಸೈಡಲ್ಲಿ ಹೋಗ್ತಾಯಿದ್ದೀವಿ. ಸೊ ತುಂಬ ಜನ ಟ್ರೈನರ್ಸ್ಗಳನ್ನ ಇದಕ್ಕಿಂತ ಮುಂಚೆ ನಾವು ಅಬ್ಸರ್ವ್ ಮಾಡಿ ಫೈನಲಿ ನಾವು ಇವರಿಗೆ ಶರಣಾಗಿದ್ವಿ. ಅಂದರೆ ಆ ಥರದೊಂದು ಕ್ವಾಲಿಟಿ ಎಜುಕೇಟೆಡ್ ಕಂಟೆಂಟ್ ಇದೆ ಈ ಒಂದು ಎಸ್ಪೆಷಲಿ ಶ್ರೀಮಂತ ಸಂಸ್ಥೆ. ಏನಂದರೆ ನಮ್ಮಂಥ ಒಂದು ಟ್ರೇಡರ್ಸ್ಗಳಿಗಾಗಲಿ ಇನ್ವೆಸ್ಟರ್ಸ್ಗಳಿಗಾಗಲಿ ನಾವೊಂದು ಬ್ಯಾಕ್ ಬೋನ್ ಥರ ನಿಂತ್ಕೊಂಡಿದೆ. ಸೊ ಇದರಿಂದ ನಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಆಗಲಿ ಅಥವಾ ನಮ್ಮ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಸ್ಗಳಾಗಲಿ, ನಮ್ಮ ಫಿನಾನ್ಷಿಯಲ್ ನಾಲೆಡ್ಜ್ ಆಗಲಿ ಪ್ರತಿಯೊಂದು ಇಂಪ್ರೂವ್ ಆಗಿರೋದ್ರಲ್ಲಿ ಸಂದೇಹನೇ ಇಲ್ಲ. ಸೊ ನೀವು ಕಲೀರಿ, ನೀವು ನಮ್ಮ ಥರನೇ ಎಲ್ಲರೂ ಒಂದು ಈ ಒಳ್ಳೆ ಪಾತಲ್ಲಿ ಒಂದು ಫಿನಾನ್ಷಿಯಲ್ ಆ್ಯಕ್ಟಿವಿಟಿನಲ್ಲಿ ಎಂಗೇಜ್ ಆಗ್ತಾ ಮುಂದಿನ ಒಂದು ಭಾರತದ ಉಜ್ವಲ ಭವಿಷ್ಯನ ಕಟ್ಟೋಣ. ಇದರಲ್ಲಿ ಎಲ್ಲರೂ ಜೊತೆಯಾಗಿ ಸಾಗೋಣ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಲೋಕೇಶ್ ಅಂತ ಹೇಳಿ, ನಾನು ಬ್ಯಾಂಗ್ಳೂರಿಂದ ಇರೋದು. ಇಲ್ಲಿ ನಾನು ಶ್ರೀಮಂತ ವೆಬ್ಸೈಟ್ ಬಗ್ಗೆ ಮತ್ತು ಪ್ರಿಯರಾಮ್ ಸರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಸಕ್ತಿ ವಹಿಸಿ ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಅದ್ರ ಬಗ್ಗೆ ಕಲಿಬೇಕು ಅಂತ ಹೇಳಿ ತುಂಬ ಕೋರ್ಸಸ್ಗಳು ಮಾಡಿದೆ. ಮೋಸ್ಟ್ ಆಫ್ ದ ಕೋರ್ಸಸ್ಗಳು ನೀವು ನೋಡಿದ್ರೆ ಎಲ್ಲ ಬರೀ ಇಂಗ್ಲೀಷು, ಹಿಂದಿ ಆ ಥರದ್ರಲ್ಲೇ ಇರುತ್ತೆ. ನಮ್ಮ ಕನ್ನಡದಲ್ಲಿ ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಹೇಳೋಂಥ ಯಾರೊಬ್ಬರೂ ನಾನು ನೋಡಿರಲಿಲ್ಲ. ಶ್ರೀಮಂತ ಅನ್ನೋದನ್ನು ನನ್ನ ಸ್ನೇಹಿತನಿಂದ ನನಗೆ ಆ್ಯಕ್ಚುಲಿ ಇದು ಬಗ್ಗೆ ತಿಳಿಸ್ಕೊಂಡೆ. ಇದಕ್ಕೆ ಸೇರಾದಮೇಲೆ ಏನು ಅರ್ಥ ಆಯಿತು ಅಂದರೆ ಆ್ಯಕ್ಚುಲಿ ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದರಲ್ಲಿ ಹೇಗೆ ನೀವು ಇನ್ವೆಸ್ಟರ್ ಆಗ್ಬೋದು, ಟ್ರೇಡರ್ ಆಗ್ಬೋದು, ಹೇಗೆ ಹೂಡಿಕೆ ಮಾಡ್ಬೋದು, ಪ್ರತಿಯೊಂದನ್ನು ಸರಳವಾಗಿ ಯಾರಿಗೆ ಏನೂ ಗೊತ್ತಿಲ್ಲ ಅಂಥವರು ಕೂಡ ಅರ್ಥ ಮಾಡ್ಕೊಳ್ಳೋವಂಥ ರೀತಿಯಲ್ಲಿ ಪ್ರಿಯರಾಮ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರದ್ದು ಕಾನ್ಸೆಪ್ಟ್ಸು ಎಷ್ಟು ಕ್ಲಿಯರ್ ಇರುತ್ತೆ ಅಂದರೆ ನಿಮಗೆ ಎಷ್ಟೇ ಡೌಟ್ಸ್ ಇದ್ರೂ ಅವರು ಎಕ್ಸ್ಪ್ಲೇನ್ ಮಾಡೋ ರೀತಿಯಲ್ಲೇ ನಿಮ್ಗೆ ಅದೆಲ್ಲ ಕ್ಲಾರಿಫೈ ಆಗುತ್ತೆ. ಯಾರಿಗೇ ಆಗಲಿ ಸ್ಟಾಕ್ ಮಾರ್ಕೆಟ್ ಅರ್ಥ ಮಾಡ್ಕೊಬೇಕು, ನಾನು ಇನ್ವೆಸ್ಟ್ ಮಾಡಬೇಕು, ಇಲ್ಲ ನಾನು ಟ್ರೇಡರ್ ಆಗಿ ಸಣ್ಣದಾಗಿ ಒಂದು ಇಂಟರ್ಡೇ ಮಾಡಬೇಕು, ಯಾವುದೇ ಆದ್ರೂ ನಾನು ಹೇಳೋದು ವಿಸಿಟ್ ಮಾಡಿ. ಎಷ್ಟೊಂದು ಕೋರ್ಸಸ್ ಆ್ಯಕ್ಚುಲಿ ಫ್ರೀಯಾಗಿ ನಮ್ಮ ಪ್ರಿಯರಾಮ್ ಸರು ಜ್ಞಾನ್ ಸೀರೀಸಲ್ಲಿ ಇಟ್ಟಿದ್ದಾರೆ. ಸೊ ನೀವು ಅದನ್ನು ನೋಡಿ ಅದ್ರ ಮೇಲೆ ನೀವೇ ಒಂದು ಡಿಸಿಷನ್ ತೊಗೊಬೋದು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಸೊ ನಾನು ಡಾಕ್ಟರ್ ಚನ್ನಬಸವಣ್ಣ, ಬೆಂಗಳೂರು ವಿದ್ಯಾರಣ್ಯಪುರದವರು. ಸೊ ಶ್ರೀಮಂತ ಸಂಸ್ಥೆ ಈ ಪ್ರಿಯರಾಮ್ ಸರ್ ಅವರು ಕೋರ್ಸನ್ನು ನಾವು 2021ರಿಂದ ನಾವು ನೋಡ್ತಾನೆ ಬರ್ತಾಯಿದ್ದೀವಿ. ಸೊ ಲಾಸ್ಟ್ ವರ್ಕ್ಶಾಪ್ ಅಡಾಪ್ಟಿವ್ ಆಲ್ ಗ್ರೀನ್ ಸ್ಟ್ರಾಟಜೀಸ್ ವರ್ಕ್ಶಾಪ್ ಕೂಡ ನಾವು ತೊಗೊಂಡು ಅಟೆಂಡ್ ಮಾಡಿದ ಮೇಲೆ ನಮ್ಮ ಟ್ರೇಡಿಂಗ್ ಸ್ಟೈಲ್ ಇರ್ಬೋದು, ಅಥವಾ ಪೊಸಿಷನ್ ಸೈಜಿಂಗ್ ಇರ್ಬೋದು, ಅಥವಾ ಹೌ ಟು ಎಂಟರ್, ಹೌ ಟು ಎಕ್ಸಿಟ್ ಅನ್ನೋದನ್ನ ತುಂಬ ಸುಲಭವಾಗಿ ಹಾಗೂ ಕಾಮನ್ ಮ್ಯಾನ್ಗೆ ಅರ್ಥ ಆಗುವ ರೀತಿಯಲ್ಲಿ ಸರ್ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ರೂಲ್ ಬೇಸ್ ಥರ ನಾವು ಈಗ ಟ್ರೇಡ್ ಮಾಡ್ತಾಯಿದ್ದೀವಿ. ಸೊ ಲಾಸ್ಟ್ ಏಪ್ರಿಲಿಂದ ನಾವು ನೋಡ್ತಾ ಇದ್ದೀವಿ. ಇಟ್ಸ್ ಗಿವಿಂಗ್ ಅನ್ ಅಮೇಝಿಂಗ್ ರಿಸಲ್ಟ್ಸ್. ಸೊ ಮಂತ್ಲಿ 2 to 4% ನಾವು ಈಗ ಮಾಡಿದ್ದೀವಿ. ಬಟ್ ಹವೆವರ್ ಅವರು ಹೇಳೋ ಪ್ರಕಾರ ಇದು ಅಡಾಪ್ಟಿವ್ ಟ್ರೇಡಿಂಗ್ ಸಿಸ್ಟಮ್. ಸೊ ಮಾರ್ಕೆಟ್ ಕಂಡೀಷನ್ಸ್ ಹಾಗೂ ನಮ್ಮದು ಮಾರ್ಕೆಟ್ ನೇಚರ್ನ ನೋಡ್ಕೊಂಡ್ಬಿಟ್ಟು ನಾವು ಅಡಾಪ್ಟ್ ಆಗಬೇಕು. ಯಾಕಂದರೆ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಲೋ ವೀಕ್ಸ್ ಇರುವಾಗ ಸರ್ ಹೇಳುವ ಪ್ರಕಾರ ನಾವು ಯು ಶುಡ್ ಗೋ ಫಾರ್ ಎ ನ್ಯೂ ಅಡಾಪ್ಟಿವ್ ಸ್ಟೈಲ್. ಸೊ ನಾಡ್ದು ಅಪ್ಕಮಿಂಗ್ ಒನ್ ಮೋರ್ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜೀಸ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ವಿ ಆರ್ ವೆರಿ ಈಗರ್ ಟು ನೋ ದಿ content and so that we can make a very good decent profit from this market. ಸೊ ಎಲ್ಲರಿಗೂ ಹೇಳೋದೇನಂತಂದರೆ ದಯವಿಟ್ಟು ಸರ್ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅವರು ಹೇಳೋದನ್ನ ಚಾಚು ತಪ್ಪದೆ ನೋಡಿ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿಯೂ ಫೈನಾನ್ಷಿಯಲಿ ನಾವು ಒಂದು ಫ್ರೀಡಮನ್ನು ಪಡ್ಕೊಳ್ಳೋದ್ರೆ ಯಾವುದೋ ಸಂಶಯವಿಲ್ಲ. ಧನ್ಯವಾದಗಳು. Who is Srimanta? Srimanta is a person who can do whatever he wants
whenever he wish to do. Whatever he wants to do, whenever he wants to do. That person is Srimanta, not money.